रोटेरियन पीडीजी मेजर डोनर राजाराम भट्रे, एजी रोटेरियन हेमंत कांतरवे, जोनल लेफ्टिनेंट रोटेरियन रमानंद भट्रे, निकट पूर्वाध्यक्ष रोटेरियन सुरेश शेट्टी ಅವರೇ, ಸುರೇಶ್ ರೈ ಅವರೇ, ನಿಕಟ ಪೂರ್ವ ಕಾರ್ಯದರ್ಶಿ रोटेरियन ಶ್ರೀಲತಾ ಮಯ್ಯ ಅವರೇ, ವೇದಿಕೆ ಎದುರು ಆಸೀನರಾದ ರೋಟರಿ ಗಣ್ಯ ಎಲೆಕ್ಟ್ ಆಯ್ಕೆ ಆದಾಗ ತುಂಬಾ ಖುಷಿಯಾಗಿದೆ. ಕ್ಲಬ್ ಅನ್ನು ಸೇರಿದ 2 ವರ್ಷ 10 ತಿಂಗಳಲ್ಲಿ ಮುಗಿದಾಗಲೇ ಈ ಭಾಗ್ಯ ನನಗೆ ಸಿಕ್ಕಿದೆ. ಕಳೆದ 2 ವರ್ಷ ಟ್ರೆಜರರ್ ಆಗಿಯೇ ಕೆಲಸ ಮಾಡಿ ಕ್ಲಬ್ಬಿನ ಒಳಗೂ ಹೊರಗೂ ಗೊತ್ತಾಗಿದ್ದು ಇದನ್ನು ಸ್ವೀಕರಿಸಲು ಸ್ಫೂರ್ತಿಯಾಗಿದ್ದು ಸಿದ್ಧನಾಗಿದ್ದೆ. ಎಲ್ಲರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂತ ವರ್ಷದ ಪ್ರಾರಂಭದಲ್ಲೇ ವಿಶ್ ಮಾಡ್ತಿದ್ರು. ಮುಂದೆ ಹೋಗ್ತಾ 6 ತಿಂಗಳು ಕಳೆದಾಗ ಗೊತ್ತಾಯಿತು ಇದು ಆಲ್ ದ ಬೆಸ್ಟ್ ಅಲ್ಲ, ಅಲ್ಲದ ಕಷ್ಟ ಅಲ್ಲದ ಕಷ್ಟ ಅಲ್ಲದ ಕಷ್ಟ. ಅವಕಾಶ ಸಿಗದೇ ಇರುವುದು ಸೋಲಲ್ಲ, ಆದರೆ ಸಿಕ್ಕ ಅವಕಾಶವನ್ನು ಉಪಯೋಗಿಸದೇ ಇರುವುದುಂಟಲ್ಲ ಅದು ದೊಡ್ಡ ಸೋಲು. ಕಳೆದ 25 ವರ್ಷಗಳಿಂದ ಹಿರಿಯ ಜೇನ್ನೊಣಗಳು ಸೇರಿ ಸ್ವಂತದ್ದೂ ಅಲ್ಲದ ಹಾಗಂತ ಬಾಡಿಗೆಯದ್ದೂ ಅಲ್ಲದ ಕಟ್ಟಡದಲ್ಲಿ ಜೇನುಗೂಡನ್ನು ಕಟ್ಟಿ ಅದರಲ್ಲಿ ಪ್ರೀತಿ, ಪ್ರೇಮ, ಕೀರ್ತಿ, ಸಾಧನೆ, ಯಶಸ್ಸು, ಗೆಳೆತನ ಇತ್ಯಾದಿ 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 ಚಿಕ್ಕ ಚಿಕ್ಕ ಜೇನು ಹನಿಗಳನ್ನು ಸೇರಿಸಿ ವಿರಮಿಸುತ್ತಿದ್ದಾಗ ಕಟ್ಟಡದ ಮಾಲಕ ಬಂದು ಮನೆ ಖಾಲಿ ಮಾಡಿ ಹೇಳಿದರು. ಗೂಡನ್ನು ಕಿತ್ತಿಸಿದಾಗ ತುಂಬಾ ದುಃಖ ಆಯಿತು. ಏನು ಹೇಗೂ ಪರಿಹರಿಸುತ್ತಾರೆ, ಆದರೂ ಪ್ರತಿಘಟನೆ ಬೇರೆಡೆಗೆ ಜೇನುಗಳು ಎಲ್ಲ ಒಟ್ಟಾಗಿ ಪ್ರಯಾಣಿಸಿ ಇದಕ್ಕಿಂತಲೂ ದೊಡ್ಡ ಗೂಡನ್ನು ಕಟ್ಟಲು ಈಗ ಎಲ್ಲಾ ಜೇನುಗಳು ಕಟ್ಟಿಬಿಟ್ಟದಾಗಿದ್ದಾರೆ. ಅದಕ್ಕೆ ಹೇಳುವುದೇ ಒಗ್ಗಟ್ಟು ಎಂದು. ಯಾವುದನ್ನೂ ತಲೆಗೆ ಹಚ್ಚಿಕೊಳ್ಳುವುದಿಲ್ಲ. ತಲೆಗೆ ಹಚ್ಚಿಕೊಳ್ಳುವುದು ಅಂತ ಒಂದು ನೆನಪಾಯಿತು. ಉತ್ತರ ಕರ್ನಾಟಕದಲ್ಲಿದ್ದಾಗ ಒಬ್ಬರು ಡಾಕ್ಟರ್ ಇದ್ರು. ಅವರು ಬಂದ ಪೇಷಂಟಿಗೆಲ್ಲ ಯಾವ ಕಾಯಿಲೆ, ನನಗೆ ಕಾಲು ನೋವು, ನನಗೆ ಹೊಟ್ಟೆ ನೋವು, ನನಗೆ ತಲೆ ಏನಿದ್ರು ಅದನ್ನೆಲ್ಲ ತಲೆ ಹಚ್ಕೊಳ್ಬೇಡ್ರಿ ಅಂತ ಹೇಳ್ತಿದ್ರು. ಈಗ 4ನೇ ಒಬ್ಬ ಯಾರು ಬಂದ, ಅವನಿಗೆ ಡಾಕ್ಟರ್ ತಲೆಗೆ ಹಚ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವನು ಹಚ್ಕೊಳ್ಳಿ ತಯಾರಿರಲಿಲ್ಲ. ಯಾಕಂದ್ರೆ ಅವನಿಗೆ ಆದದ್ದು ಬೇದಿ. ನನ್ನ ಪರಿಸ್ಥಿತಿ ಈಗ ಅದೇ ರೀತಿ ಆಗಿದೆ. ನಾವೆಲ್ಲ ಸದಸ್ಯರು ಸೇರಿ ಎಂತಹ ಕಷ್ಟಕರ ಪರಿಸ್ಥಿತಿಯಲ್ಲೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೋಟರಿ ಧ್ಯೇಯ, ಗುರಿ, ಯೋಜನೆಗಳನ್ನು ಕಾರ್ಯಗೊಳಿಸುತ್ತೇವೆ ಎಂಬ ವಿಶ್ವಾಸ ನನಗಿದೆ. ಡಿಸ್ಟ್ರಿಕ್ಟ್ ಗವರ್ನರ್ BM ರಾಜಾರಾಮ್ ಭಟ್ರ ದೂರದರ್ಶಿತ್ವ, ಧ್ಯೇಯ, ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಶ್ರಮಮೀರಿ ಪ್ರಯತ್ನಿಸುತ್ತೇವೆ ಎಂದು ನಾನು ಈ ಮೂಲಕ ಹೇಳುತ್ತೇನೆ. ಯಶಸ್ಸು ಸಿಕ್ಕದರೆ ಮನಸ್ಸಿಗೆ ತಲೆಗೆ ಹಚ್ಚಿಕೊಳ್ಳುವುದಿಲ್ಲ. ಯಶಸ್ಸು ಪಡೆದರೆ ಅಥವಾ ನಿರೀಕ್ಷೆಗಿಂತ ಹೆಚ್ಚಾಗಿ ಯಶಸ್ಸು ಪಡೆದರೆ ಅದು ನನ್ನ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಕೂಡ ನಾನು ಬಿಡುವುದಿಲ್ಲ. ಪ್ರಾಮಾಣಿಕವಾಗಿ ಕಾರ್ಯ ಮಾಡ್ತೇವೆ. ಸೋಲು ಗೆಲುವು ಮುಖ್ಯವಲ್ಲ, ಪ್ರಯತ್ನ ಮಾಡಿದ ಆತ್ಮತೃಪ್ತಿ ಸಿಗುವಂತೆ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ. ಬೇರೆ ಏನೂ ನಮಗೆ ಬೇಕಾಗಿಲ್ಲ. ಹಿರಿಯರ ಆಶೀರ್ವಾದ, ನುರಿತರ ಪರಿಣಿತರ ಮಾರ್ಗದರ್ಶನವನ್ನು ದಾರಿದೀಪವಾಗಿರಲಿ. ನಮಗೆ ಸಮವಯಸ್ಕರ ಹಿರಿಯರ ಶುಭಾಶಯಗಳು. ತನು, ಮನ ಮತ್ತು ಸಣ್ಣ ಬಾಲದ ದನ, ದೊಡ್ಡ ಬಾಲದ ಬೇಡ. ಯಾಕಂದ್ರೆ ಸುರೇಶ್ ಶೆಟ್ಟರು ಒಂದು ದೊಡ್ಡ ಆಸ್ಟ್ರಿನ ದನ ಕರುಬನ್ನು ಕಟ್ಟಿ ಹಾಕಿದ್ದಾರೆ. ಅದನ್ನು ಬೇಡ, ಸಣ್ಣ ಬಾಲದ ದನ ಬೇಕು. ತನು, ಮನ, ದನ. ಈ ಸಹಾಯ ಸದಾ ನಮ್ಮೊಡನೆ. ನಿಮಗೆಲ್ಲರಿಗೂ ನಮಸ್ಕಾರ. ಶ್ರೀಲತಾ ಮನೆಯವರಿಗೂ ಸಹ ಅನಂತ ಧನ್ಯವಾದಗಳು. ನಿಮ್ಮ ಒಂದು ಅಧಿಕಾರ ಅಲ್ಲ, ಜವಾಬ್ದಾರಿಯನ್ನ 1ನೇ ತಾರೀಕಿಗೆ ಮುಗಿಸಿದ್ದೀರಿ. ಇವತ್ತು ಅಫಿಷಿಯಲ್ ಆಗಿ ಮುಗಿಸ್ತಾ ಇದ್ದೀರಿ. ಸೊ ಇದರ ಹಸ್ತಾಂತರವನ್ನು ನಮ್ಮ ಕೇಶವ ನಾಯಕರು ಪಡ್ಕೊಳ್ತಾ ಇದ್ದಾರೆ. ಸೊ ಅವರಿಗೂ ಯಶಸ್ವಿಯಾಗಲಿ. ಹಾಗೆ ಸುಂದರ್ ಶೆಟ್ಟಿ ಅವರು ಸಹ ಅದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ನಿಮ್ಮ ವರ್ಷ ಅತ್ಯಂತ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ.
ಪಥ ಪ್ರಧಾನಾಧಿಕಾರಿಗಳು ಕೇಶವ ನಾಯಕರಿಗೆ ಕಾಲರ್ ತೊಡಿಸಿ ದಂಡವನ್ನು ಪ್ರದಾನಿಸಿ ಅವರನ್ನು ಮುಂದಿನ ವರ್ಷಕ್ಕೆ ಅಧ್ಯಕ್ಷರನ್ನಾಗಿ ಸದಸ್ಯರು ಹೆಚ್ಚಿನ ಸೀನಿಯರ್ ಸಿಟಿಸನ್ಸ್ ಇರುವಂತಹ ಒಂದು ಹಿರಿಯ ಕ್ಲಬ್ ಅದರ ಪದಪ್ರದಾನ ಸಮಾರಂಭದಲ್ಲಿ ಈಗ ಅಧ್ಯಕ್ಷತೆ ವಹಿಸಿಕೊಂಡಿರುವ 2026-27ನೇ ಸಾಲಿನ ಅಧ್ಯಕ್ಷರು ಆದಂತಹ ಬಿ ದೊಡ್ಡದು, ಅವ್ರು ಯಾವಾಗಲೂ ನನಗೆ ಹೇಳುದು ಸರ್, ಹೆಸರು ಹೇಳುವಾಗ ಬಿ ದೊಡ್ಡದು, ಕ್ಯಾಪಿಟಲ್ ಬಿ ಕೇಶವ ನಾಯ್ಕ ಅವರೇ. ನಮ್ಮ ಹಿರಿಯ ಸದಸ್ಯರನ್ನ ತುಂಬಾ ಆತ್ಮೀಯವಾಗಿ ಪರಿಚಯ ಮಾಡಿಕೊಂಡಂತಹ ರೋಟರಿ ಮಾಲತಿ ಮೇಡಮ್, ಧನ್ಯವಾದಗಳು. ಹಾಗೆ ಇವತ್ತಿನ ನಿರೂಪಣೆ ಮಾಡ್ತಾ ಇರುವಂತಹ ಹಿರಿಯರಾದಂತಹ ರೋಟರಿಯನ್ ನಾರಾಯಣ ಭಟ್ ಸರ್, ಇವರಿಬ್ಬರಿಗೂ ಕೂಡ ಒಂದು ನಾಸ್ಟಾಲ್ಜಿಕ್ ಫೀಲಿಂಗ್, ಇವತ್ತು ನಾಸ್ಟಾಲ್ಜಿಕ್ ಫೀಲಿಂಗ್ ಅಂತ ಯಾಕೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇತಿಹಾಸ ಮರುಕಳಿಸದಂತೆ ಒಂದು ಕಾಲದಲ್ಲಿ ಒಂದು ಜೇನುಗೂಡನ್ನ ಇಲ್ಲಿ ಕಟ್ಟಿದಂತಹ ನಮ್ಮ ರೋಟರಿ ಮಣಿಪಾಲ್ ಹಿಲ್ಸಿನ ಗಣ್ಯ ರೊಟೇರಿಯನ್ಸ್ಗಳು 30 ವರ್ಷಗಳ ಹಿಂದೆ, ಆವಾಗ ನಮ್ಮ ನಾರಾಯಣ ಭಟ್ ಅವರು ರೊಟೇರಿಯನ್ ಆಗಿರಲಿಲ್ಲ, ಅವರು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಮುಂದಿನ ದಿನಗಳಲ್ಲಿ ಮಾಲತಿ ಮೇಡಮ್ ಅವರು ಇಲ್ಲಿ ಮ್ಯಾಥ್ಸ್ ಲೆಕ್ಚರರ್ ಆಗಿ ಸೇರ್ಕೊಂಡಿರಬಹುದು. ಆ ಸಂದರ್ಭದಲ್ಲಿ ಈ ಜೇನುಗೂಡಿನಲ್ಲಿ ಜೇನುನೊಣಗಳ ಛೇಂಕಾರವನ್ನ ಇಲ್ಲಿ ಕಂಡಂತಹ ನಾವು, ಅದೇನೋ ಕಾರಣ ಇರಬಹುದು, ಇತಿಹಾಸ ಮರುಕಳಿಸಿದೆ. ಪುನಃ ನಾವು 26ನೇ ಇಸ್ವಿಯಲ್ಲಿ ಪುನಃ ಇದೇ ವೇದಿಕೆಯಲ್ಲಿ ಒಂದಾಗಿ ಒಂದು ಜೇನುಗೂಡಿನ ಜೇನು ನೊಣಗಳಾಗಿ ಮುಂದಿನ ವರ್ಷದ ಒಂದು ಛೇಂಕಾರವನ್ನ ನುಡಿಸಲಿಕ್ಕೆ ನಾವು ತಯಾರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಕಳೆದ ಸಾಲಿನ ನಮ್ಮ ಆಧುನಿಕ ಭಗೀರಥ ಅಂತ ಯಾಕೆ ಅವರಿಗೆ ಬೆಳಿಗ್ಗೆಷ್ಟೇ ಹೇಳಿದೆ, ನಾನು ಆಧುನಿಕ ಭಗೀರಥ ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ನಿರ್ಧಾರವನ್ನ, ಒಂದು ಕಂಡ ಕನಸನ್ನ ಜೂನ್ 30 ಆದ ನಂತರವೂ ಕೂಡ ಬೆಂಬಿಡದೆ ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಂದು ಪ್ರಾಜೆಕ್ಟ್ ಅನ್ನ ಅಲ್ಲಿಯ ದೂರದ ಪ್ರಗತಿ ನಗರದ ನಿವಾಸಿಗಳಿಗೆ ಬಸ್ಸಿನ ಸೌಕರ್ಯ ಇಲ್ಲ ಅನ್ನೋದು ಬಹಳಷ್ಟು ಸಮಯದಿಂದ ಕೇಳಿ ಬಂದಂತಹ ಒಂದು ಅಪಾದನೆ. ಜೊತೆಗೆ ಅಲ್ಲಿ ITI ವಿದ್ಯಾರ್ಥಿಗಳು, ಈ ಕ್ಲಬ್ಬಿನ ರೋಟರಿ ಕ್ಲಬ್ ಇರುವಂತಹ ITI ವಿದ್ಯಾರ್ಥಿಗಳಿಗೆ ಕೂಡ ಹೋಗಿ ಬರ್ಲಿಕ್ಕೆ ಅವಕಾಶಗಳು, ಸಂಪರ್ಕ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಿಸಿಕೊಟ್ಟು ಅದಕ್ಕೆ ಪೂರಕವಾಗಿ ಒಂದು ಬಸ್ ಅನ್ನ ಆಡಳಿತ ಒಂದು ಯಂತ್ರದಿಂದ ಪರ್ಮಿಟ್ ಅನ್ನ ತೆಗೆದುಕೊಂಡು ಇವತ್ತು ಮಾನ್ಯ ಮಾಜಿ ಶಾಸಕರು, ಮಾಜಿ ಸಂಸದರಾದಂತಹ ಅಮರನಾಥ್ ವಿಜಯಕುಮಾರ್ ಸೊರಕೆ ಅವರಿಂದ ಉದ್ಘಾಟನೆ ಮಾಡಿದಂತಹ ಓರ್ವ ಬಿಟ್ಟ ಅಧ್ಯಕ್ಷರನ್ನ ನಾವು ಕಂಡಿದ್ದೇವೆ. ಮಾಡಿದ ಕೆಲಸವನ್ನು ನಾವು ಸಾಧಿಸಿ ಸಿದ್ಧ ಅನ್ನೋದಕ್ಕೆ ನಮ್ಮ ಸುರೇಶ್ ರೈ ಅವರು ಒಂದು ಒಳ್ಳೆಯ ಉದಾಹರಣೆ. ನಾನು ಕಂಡಂತಹ ಮಹಿಳಾ ಕಾರ್ಯದರ್ಶಿಗಳಲ್ಲಿ ಬಹಳಷ್ಟು ಶಿಸ್ತಿನ, ಸಂಯಮದ ಒಂದು ಹಂಬಲ್ ಸೆಕ್ರೆಟರಿ ಅವರು ನಮ್ಮ ಶ್ರೀಲತಮ್ಮಯ್ಯ ಅವರು. ಅವರ ಒಂದು ಕಾರ್ಯಕ್ಷಮತೆ ನನಗೆ ತುಂಬಾ ಹತ್ತಿರದಿಂದ ಕಂಡವ. ಗಾನ ಕೋಗಿಲೆ ಕೂಡ, ಅವರಿಗೂ ಕೂಡ ಅಧ್ಯಕ್ಷರಿಗೂ ಕೂಡ ಕಳೆದ ಸಾಲಿನ ಅವರ ಒಂದು ಅಭೂತಪೂರ್ವ ಸಾಧನೆಗೋಸ್ಕರ ನಾನು ಸಹಾಯಕ ನೆಲೆಯಲ್ಲಿ ಹತ್ತೂರು ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇನೆ. 7ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. 2ನೇದಾಗಿ ಚೈತ್ರಾಳಿ ಮಣಿ ಪಟೇಲ್, ಅದೇ EMH ಸ್ಕೂಲ್ನವರು. ಇವರು ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಕಳೆದ ಕೆಲವು ಮೀಟಿಂಗ್ನಲ್ಲಿ ನಾನು ಭಾಗಿಯಾಗಿದ್ದೆ. ಇದರ ಮೊದಲ ಇನ್ಸ್ಟಾಲೇಷನ್ ಸೆರೆಮನಿಯಲ್ಲಿ ನಾನೇ GGR ಆಗಿ ಈ ಕ್ಲಬ್ ಅನ್ನು ನಡೆಸಿದ್ದೇನೆ. ಗವರ್ನರ್ ಗ್ರೂಪ್ ರೆಪ್ರೆಸೆಂಟೇಟಿವ್ ಆಗಿ ಸಹ ನಡೆಸಿದ್ದೇನೆ. ಇದರ ಎಲ್ಲ ಒಂದು ಪರಿಚಯ ನನಗೆ ಇದೆ. 2 ಅಥವಾ 3 ಸಾರಿ ನಾನು ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಸಹ ಈ ಕ್ಲಬ್ಗೆ ಬಂದಿದ್ದೆ. ಅಧ್ಯಕ್ಷರು ಸ್ವಲ್ಪ ದುಃಖಭರಿತವಾಗಿ ಮಾತಾಡಿದರು. ಯಾಕಂತ ಹೇಳಿದ್ರೆ ಅದು ಬರುವಂಥದ್ದೇ. ತಮ್ಮ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಒಂದು ಹಾಲಿಗೋಸ್ಕರ ತುಂಬ ಕೆಲಸ ಮಾಡಿ ಎಲ್ಲ ಮಾಡಿ ಕೈಗೆ ಸಿಕ್ಕು ಅನ್ನುವಾಗ ಅದು ತಪ್ಪಿ ಹೋಗಿದೆ.
ಯಾಕಂದ್ರೆ ಇದರದ್ದು ನಮ್ಮ ಮಿಸ್ಟೇಕು ಇದೆ. ಯಾವಾಗ ರೆಕಾರ್ಡ್ಸ್ ನಾವು ಯಾವಾಗ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂದ ಕೂಡಲೇ ಅದು ಒಂದಲ್ಲ ಒಂದು ಇವತ್ತು ನಮಗೆ ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಇರ್ತದೆ, ಸಂಬಂಧ ಒಳ್ಳೆದಿರ್ತದೆ. ನಾಳೆ ರೆಕಾರ್ಡ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕೈಯಿಂದ ತಲುಪ್ತದೆ. ಆದರೂ ಅವರು ಧೈರ್ಯ ಮಾಡಿ ಮುಂದೆ ಹೋಗಿದ್ದಾರೆ. ಮುಂದೆ ಅವರಿಗೆ ಯಶಸ್ಸು ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೇನೆ. ಒಂದು 10 ಜನ ಲೇಡಿ ಮೆಂಬರ್ ಇರುವಂತ ಒಂದು ಕ್ಲಬ್, ಯಾಕಂದ್ರೆ 40% ವರೆಗೆ ಮೆಂಬರ್ಸ್ ಲೇಡಿ ಮೆಂಬರ್ಸ್ ಇದ್ದಾರೆ. ಪುನಃ ಲೇಡಿ ಮೆಂಬರ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಇದಕ್ಕಾಗಿ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನಂಗೊತ್ತಂತೂ ಎಲ್ಲಿ ಲೇಡಿ ಅಧ್ಯಕ್ಷರಿದ್ದಾರೆ ಆ ಪ್ರತಿಯೊಂದು ಕ್ಲಬ್ ಸಕ್ಸಸ್ ಆಗಿ ಕೆಲಸ ಮಾಡಿದೆ. ನಾನು ಗವರ್ನರ್ ಆಗಿಂದ ಪ್ರತಿ ಸಾರಿ ನೋಡ್ತಾ ಇದ್ದೇನೆ. ಯಾಕಂದ್ರೆ ಅವ್ರಿಗೆ ಅಂತ ಕಮಿಟ್ಮೆಂಟ್ ಇದೆ. ಹಾಗಾಗಿ ನಾನು ಎಲ್ಲ ಮೆಂಬರ್ಸ್ ಹತ್ರ ಹೇಳೋದು ಆದಷ್ಟು ಲೇಡಿ ರೋಟೇರಿಯನ್ನ ಸೇರಿಸ್ಕೊಳ್ಳಿ, ಅವರಿಗೆ ಅಧಿಕಾರವನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ವರ್ಷ ಯಶಸ್ವಿಯಾಗಿ ನಮ್ಮ ರೈ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬಸ್ಸನ್ನು ಮೊನ್ನೆ ಲಾಸ್ಟ್ ಮೂಮೆಂಟಿಗೆ ಬಸ್ಸನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ರಿಪೋರ್ಟ್ನಲ್ಲಿ ನೋಡಿದ್ದೀರಿ, ಹೆಚ್ಚಿನ ಒಂದು ಕೆಲಸ ಮಾಡಿ ಯಶಸ್ವಿಯಾಗಿ ಒಂದು ವರ್ಷ ಮುಂದುವರಿಸಿದ್ದೀರಿ. ನಿಮಗೆ ಅನಂತ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಅದೇ ಥರ ಕಾರ್ಯದರ್ಶಿಯಾದ ಅವರು ಸಹ ಅವರು ಒಳ್ಳೆಯ ಕೆಲಸ ಮಾಡಿ, ರಮಯ್ಯವರು ಒಳ್ಳೆಯ ಕೆಲಸ ಮಾಡಿ ಯಶಸ್ವಿಯಾಗಿ ಈ ಒಂದು ಕ್ಲಬ್ಬನ್ನು ನಡೆಸಿದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಈ ಒಂದು ರೋಟರಿ ಕ್ಲಬ್ನಲ್ಲಿ 1 ರೋಟ್ರಾಕ್ಟು, 2 ಇಂಟ್ರಾಕ್ಟು, 6 RCC ಇದೆ. RCCಯಲ್ಲಿ ಇವರ ಒಂದು ಕ್ಲಬ್ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ಅದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಯಶಸ್ಸನ್ನು ಅವರ RCC ಕ್ಲಬ್ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೆ ಈಗ ನಾನೇ ಅಧಿಕಾರ ವಹಿಸಿಕೊಂಡಂತ ಅಚ್ಯುತ್ ನಾಯ್ಕರವರು ಕೇಶವ್ ನಾಯ್ಕರವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅಧಿಕಾರಕ್ಕಿಂತ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅಂತ ಹೇಳೋದು ಸೂಕ್ತ ಆಗ್ತದೆ. ಯಶಸ್ವಿಯಾಗಿ ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ರಿಟೈರ್ಡ್ ಆಗಿದ್ದಾರೆ, ಹೆಚ್ಚಿನ ಒಂದು ಅನುಭವ ಇದೆ. ಅದಕ್ಕೆ ಅವರು ಸಾಥೆಯಾಗಿ ಸುಂದರ್ ಅವರು ಮೊದಲು ಅಧ್ಯಕ್ಷರಾಗಿದ್ದರು, ರೋಟರಿ ಹೆಚ್ಚಿನ ಹುದ್ದೆಯನ್ನು ಅನುಭವಿಸಿದವರು. ಸೊ ಅವರು ಸಹ ಒಳ್ಳೆಯ ಸಾಥಾಗಿ ಈ ಒಂದು ಮಣಿಪಾಲ್ ಹಿಲ್ಸ್ ರೋಟರಿ ಕ್ಲಬ್ಬಿನ ಯಶಸ್ವಿಯಾಗಿ ನಡೆಸ್ತಾರೆ ಅನ್ನುವಂಥದ್ದು ಭರವಸೆ ನನಗಿದೆ ಅಂತ ಹೇಳ್ತಾ ಅವರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದಲ್ಲದೆ ಕಳೆದ ವರ್ಷ ಏರಿಯಾಗದ ಅಮಿತ್ ಅರವಿಂದ್ ಸಹ ಒಳ್ಳೆಯ ಒಂದು ಕೆಲಸ ಮಾಡಿ ಒಳ್ಳೆಯ ಒಂದು ಹೆಸರು ಅಂತ ಹೇಳ್ತಾ, ಆದರೆ ಇಂಡಿಯಾದಲ್ಲಿ ನಮ್ಮ ಒಂದು ಏನು ಕಲ್ಚರ್ ಇದೆ, ರೋಟರಿ ಕಲ್ಚರ್ ಸಾಧಾರಣ ಒಂದೇ ಲೆಕ್ಕದಲ್ಲಿ ಇದ್ದಾಗೆ ಇದೆ. ಯಾಕಂದ್ರೆ ನಾವು ವಸುಧೈವ ಕುಟುಂಬಕಂ ಅಂತ ಎಲ್ಲರೂ ಒಂದೇ ಕುಟುಂಬದವರು ಎಂದು ನಾವು ನಂಬಿದೆವು. ಅದೇ ತರ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಾವು ನಂಬಿದವರು. ಟುಗೆದರ್ ವಿ ಕ್ಯಾನ್ ಅಚೀವ್ ಮೋರ್ ಥಿಂಗ್ಸ್. ಒಂದಾಗುವುದು ಆರಂಭ, ಒಟ್ಟಿಗೆ ಇರುವುದು ಪ್ರಗತಿ, ಒಟ್ಟಿಗೆ ಕೆಲಸ ಮಾಡುವುದು ಯಶಸ್ಸಿನ ಸಂಕೇತ ಅಂತ ನಾವು ನಂಬಿದವರು. ಸೇವಾವೇ ಪರಮ ಧರ್ಮ ಅಂತ ನಾವು ಸೇವಕ್ಕಿಂತ ಹೆಚ್ಚಿನ ಧರ್ಮವಿಲ್ಲ ಎಂದು ನಾವು ನಂಬಿದವರು. ಪರೋಪಕಾರತ್ವಂ ಇದಂ ಶರೀರಂ, ಶರೀರವು ಇರುವುದೇ ಇತರ ಸಹಾಯಕ್ಕಾಗಿ ಇರುವುದು ಅಂತ ನಾವೆಲ್ಲ ನಂಬಿದವರು. ಜನತೆಯ ಸೇವೆ, ಜನಾರ್ದನ ಸೇವೆ ಅಂತ ನಾವು ನಂಬಿ ಸರ್ವಿಸ್ ಬಗ್ಗೆ ನಾವು ಆದಷ್ಟು ಹೆಚ್ಚಿಗೆ ಗಮನ ಕೊಡ್ತಾ ಇದ್ದೇವೆ. ಈ ಪ್ರಾಫಿಟ್ಸ್ ಮೋರ್ ಟು ಸರ್ವ್ ದ ಬೆಸ್ಟ್ ಅಂತ ನಾವು ನಂಬಿದವರು. ಕಾಯೋಕೆ ಕೈಲಾಸ ಅಂತ ನಾವು ನಂಬಿದವರು. ಯಾಕಂದ್ರೆ ಸರ್ವೇ ಜನ ಸುಖ ಓಂ ಶಾಂತಿ ಶಾಂತಿ ಅಂತ ನಾವು ಮಾತ್ರ ಸುಖವಾಗಿದ್ರೆ ಸಾಲದು, ಬೇರೆಯವರು ಸುಖವಾಗಿರಬೇಕಂತ ನಾವು ಬಯಸೋರು. ಹಾಗೆ ಈ ಇಷ್ಟೆಲ್ಲ ನಾವು ನಮ್ಮ ಒಂದು ಧ್ಯೇಯ ಇಟ್ಕೊಂಡ್ರೆ ನಮ್ಮ ಒಂದು ಮೆಂಬರ್ಶಿಪ್ ಅನ್ನ ಹೆಚ್ಚಿಗೆ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತೆ PRF ಬಗ್ಗೆ ಮಾತಾಡೋದಾದ್ರೆ ತುಂಬಾ ಮಾತಾಡ್ಬೋದು, ಆದರೆ ನಿಮ್ಗೆ ಕೆಲವೊಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. PRF ಇದರಿಂದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ವಾಲಂಟ್ರಿಲಿ ನಾವು ಯಾರೋ ಕಂಪಲ್ಸರಿ ಇಲ್ಲ, ವಾಲಂಟ್ರಿ ಆಗಿ ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಮೇಕಿಂಗ್ ದ ಪ್ರಾಫಿಟ್ ಸಸ್ಟೈನೇಬಲ್ ಅಂಡ್ ನೀಡಿ. ವಿ ಆರ್ ಡೂಯಿಂಗ್ ಗುಡ್ ಟು ದಿ ಕಮ್ಯುನಿಟಿ. ಅದಕ್ಕೋಸ್ಕರ ಒಳ್ಳೆಯಂತ ಮಾಡುವಂಥದ್ದು.
$26,500,000 1940 ಸ್ಟಾರ್ಟ್ ಆದಂಥದ್ದು ಈಗ 3 ಬಿಲಿಯನ್ಗಿಂತ ಹೆಚ್ಚಿಗೆ ನಾವು ವಹಿವಾಟು ಮಾಡ್ತಾ ಇದ್ದೇವೆ. ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಓಲ್ಡ್ ಟ್ರಸ್ಟ್ ಇಂದ 92% ಗಿವಿಂಗ್ ಡೈರೆಕ್ಟ್ ಟು ದಿ ಪ್ರಾಜೆಕ್ಟ್ಗೆ ನಾವು 92% ಹೋಗ್ತದೆ, ಬೇರೆ ಮಿಸ್ಲೆನಿಯಸ್ಗೆ 8% ವರೆಗೆ ಹೋಗ್ತದೆ. ಕಂಟಿನ್ಯೂಸ್ಲಿ ವಿ ಆರ್ ಗೆಟಿಂಗ್ 4-ಸ್ಟಾರ್ ಚಾರಿಟಿ ನ್ಯಾವಿಗೇಟರ್ ಇಂದ ನಮ್ಗೆ ಕಂಟಿನ್ಯೂಸ್ ಆಗಿ 16 ವರ್ಷದಿಂದ ಸಿಗ್ತಾ ಇದೆ. ಫಾರ್ ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ಸ್ಟ್ರಾಂಗ್ ಫೈನಾನ್ಷಿಯಲ್ ಹೆಲ್ತ್ ಇಂದಾಗಿ ನಮಗೆ ಸಿಗ್ತಾ ಇದೆ. ಮಿಲಿಂಡಾ ಫೌಂಡೇಶನ್ ಇದರಿಂದ ನಾವು $1 ಕೊಟ್ಟರೆ $2 ಕೊಡ್ತಾ ಇದ್ದಾರೆ. ಪೋಲಿಯೋಗೆ ನಾವು ಯಾವಾಗ ಕೊಡ್ತಾವೋ ಆಗ $1 ನಾವು ಕೊಟ್ಟರೆ $2 ನಮಗೆ ವಾಪಸ್ಸು ಬರ್ತದೆ. ನಾವು $3 ರೋಟರಿ ಫೌಂಡೇಶನ್ ಮೂಲಕ ನಾವು ಯೂನಿವರ್ಸಿಟಿಗೆ ಕೊಡ್ತಾ ಇದ್ದೇವೆ. ಅದೇ ಥರ $50 million ನಾವು ಎವ್ರಿ ಇಯರ್ ಕೊಡ್ತಾ ಇದ್ದೇವೆ. $100 million ಅದಕ್ಕೆ ಶೇರ್ ಮಾಡಿ ಬಿಲ್ ಮಿಲಿಂಡಾ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ. 1985ರಲ್ಲಿ 3.5 ಲಕ್ಷ ಜನರಿಗೆ ಎಫೆಕ್ಟ್ ಆದಂಥ ಪೋಲಿಯೋ ಇವಾಗ ಕೇವಲ 10 ಜನರಿಗೆ ಮಾತ್ರ ಎಫೆಕ್ಟ್ ಆಗ್ತಾ ಇದೆ. ಅದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಅದು ಹೋಗೋವರೆಗೆ ನಮ್ಮ ಒಂದು ಈ ಪೋಲಿಯೋ ಇರಾಡಿಕೇಶನ್ ನಾವು ಕೆಲಸ ಮಾಡಲೇಬೇಕಾಗತ್ತೆ. 68% ಕ್ಲಬ್ನವರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಒಂದು 33% ರೊಟೇರಿಯನ್ಸ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಹಾಗಾಗಿ ಎವ್ರಿ ರೊಟೇರಿಯನ್ ಎವ್ರಿ ಇಯರ್ ಅಂತ ಪ್ರತಿಯೊಬ್ಬರು ಅದಕ್ಕೆ ಕಾಂಟ್ರಿಬ್ಯೂಷನ್ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಕೊಟ್ಟರೆ ವಿ ಆರ್ ಗೆಟಿಂಗ್ ವೆರಿ ಗುಡ್ ಬೆನಿಫಿಟ್. ಇಂಡಿಯಾ ಕಳೆದ ಕೆಲವು ವರ್ಷದಿಂದ ನಾವು ಇದು ಕೊಡೋದ್ರಲ್ಲಿ 2nd ಪ್ಲೇಸ್ನಲ್ಲಿ ಇದ್ದೇವೆ. ಅಮೆರಿಕ ಫಸ್ಟ್ ಇದ್ದರೆ ಇಂಡಿಯಾ 2nd ಪ್ಲೇಸ್ನಲ್ಲಿ ಇದ್ದೇವೆ. ನಮ್ಮ ಕಳೆದ ವರ್ಷದ ಟಾರ್ಗೆಟ್ $50 million ಇತ್ತು. ಸೊ ವರ್ಲ್ಡ್ ಟಾರ್ಗೆಟ್ $500 million ಇತ್ತು. ನಾವು ಯಾಕೆ ಕೊಡಬೇಕು ಅಂತ ಕೆಲವರು ಕ್ವಶನ್ ಮಾಡ್ತಾರೆ. ಯಾಕಂದ್ರೆ ನಾವು ಏನು ಕೊಟ್ಟಿದ್ದೇವೆ ಅಂದರೆ ಡಬಲ್ ನಮ್ಮ ಡಿಸ್ಟಿಕ್ ಇದು ನೋಡೋಕೆ ಹೋದ್ರೆ ಡಿಸ್ಟಿಕ್ಕಿಗೆ ವಾಪಸ್ ಬರ್ತಾ ಇದೆ. ಬೈ ನಾವು ಗ್ಲೋಬಲ್ ಗ್ರಾಂಟ್ ಮಾಡ್ತೇವೆ. ಇವಾಗ ಕೊಟ್ಟದ್ದು 3 ವರ್ಷದ ನಂತರ ನಮಗೆ 50% ವಾಪಸ್ಸು DDF ಆಗಿ ಬರ್ತದೆ. ಮತ್ತು ನಮ್ಗೆ ಬಂದ 25% ನಾವು ಡಿಸ್ಟಿಕ್ ಗ್ರ್ಯಾಂಟ್ ಆಗಿ ಮಾಡ್ಬೋದು. ಆ ಡಿಸ್ಟಿಕ್ ಗ್ರ್ಯಾಂಟಿಗೆ ಯಾವ ಒಂದು ಕಂಡೀಷನ್ ಇಲ್ಲ, ಸರಿಯಾದ ಒಂದು ಕೊಟೇಶನ್ ಕೊಟ್ಟರೆ ನಮಗೆ ಬರ್ತದೆ. ಸೊ ಅದನ್ನು ಮಾಡಿದರೆ ನಮಗೆ ದುಡ್ಡು ಸಿಗ್ತದೆ. ಮತ್ತು ಡಿಸಾಸ್ಟರ್ ಗ್ರ್ಯಾಂಟು ನಮ್ಮ ಕೊರೋನಾ